ಹಾ, ನಾನು ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗಿರಾಮ್ ನಿವಾಸಿಯಾದ ಅಬ್ದುಲ್ ಲತೀಫ್ ಎಸ್.ಎಂ. ಜಾಗೀರ್ದಾರ್ ಅಂತ ಹೇಳಿ ನಾನು ಒಬ್ಬ ರೈತ ಮತ್ತು ಸಾಮಾಜಿಕ ಹೋರಾಟಗಾರ ಇದ್ದೇನೆ. ಇವತ್ತಿನ ದಿನ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ವಿಶೇಷವಾಗಿ ಒಂದು ಸುದ್ದಿಗೋಷ್ಠಿ ಮಾಡುವ ಒಂದು ಉದ್ದೇಶ ಏನಂದ್ರೆ 2025 ಮತ್ತು 2025-26ನೇ ಸಾಲಿನ ಮುಂಗಾರ ಬೆಳೆ ಇನ್ಶೂರೆನ್ಸ್ ಕಟ್ರಿ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನಮ್ಮ ತಾಯಿಯವರು ಮತ್ತು ಕೃಷಿ ಜಂಟಿ ನಿರ್ದೇಶಕರಾದ ಶ್ರೀಮಾನ್ಯ ಸಮರ್ಪಣೆ ಸಾಹೇಬರು ಮತ್ತು ಜಿಲ್ಲಾಧಿಕಾರಿ ಮೇಡಮ್ ಅವರು ಎಲ್ಲ ರೈತರಿಗೆ ಇನ್ಶೂರೆನ್ಸ್ ಕಟ್ಲಾಕ ಅವರು ಒಂದು ನಿರ್ದೇಶ ನೀಡಿದ್ರು. ಮೀಡಿಯಾ ಮುಖಾಂತರ 2-3 ಬಾರಿ ನೀವು ಕಟ್ಟಿ ಸಿಗ್ತದ ಅಂತ ಹೇಳಿ ನಾವು ಜಿಲ್ಲಾಧಿಕಾರಿ ಮೇಡಮ್ ಅವ್ರ ವಿಶ್ವಾಸ ಮೇಲೆ, ಜಿಲ್ಲಾಡಳಿತ ವಿಶ್ವಾಸ ಮೇಲೆ ನಾವು ರೈತರ, ನಾವು ಮೋಟಾ ಮಂದಿ ಸಣ್ಣ ರೈತರ ನಮ್ಮ ಏನ್ ಬೆಳಿ ಬಿತ್ತೀವಿ, ಕೆಲವು ಮಂದಿ ಹೆಸರು ಬಿತ್ತಾರ, ಕೆಲವು ಮಂದಿ ತೊಗರಿ ಹತ್ತಿ ಬಿತ್ತಾರ, ತಮ್ಮ ಇದರ ಪ್ರಕಾರ ಯಾರ್ಯಾರು ಮಾಡ್ಬೇಕಂತ ಮಾಡಿದ್ದಾರೆ. ಅದ್ರಾಗ ಸಣ್ಣ ರೈತರೇನು ಹೆಸರು ಇನ್ಶೂರೆನ್ಸ್ ಬೇಮಾ ಕಟ್ಟಿದ್ದಾರೆ, ಅವ್ರಿಗೆ ಹೊಟ್ಟೆ ಬಂದೇ ಇಲ್ಲ. ಅವ್ರಿಗೆ ಯಾಕೆ ಬಂದಿಲ್ಲ? ಅವ್ರ ಇನ್ಶೂರೆನ್ಸ್ ಕೊಡ್ಬೇಕು ಅವ್ರಿಗೆ. ನಾವು ಪರಿಹಾರ ಕೇಳ್ತಾ ಇಲ್ಲ, ಇನ್ಶೂರೆನ್ಸ್ ಕಟ್ಟಿವಿ. ನಾವು ಇನ್ಶೂರೆನ್ಸ್ ಕೊಡ್ಬೇಕು. ಹಾನಿ ಆಗ್ಯದ, ಮಳಿ ಹೆಚ್ಚಾಗ್ಯದ, ಹಾನಿ ಆಗ್ಯದ, ಎಲ್ಲ ಇಡೀ ನಮ್ಮ ಜಿಲ್ಲೆಗೆ ಗೊತ್ತದ, ಇಡೀ ನಮ್ಮ ಕರ್ನಾಟಕ ಸ್ಟೇಟ್ ಗೊತ್ತದ, ಇಡೀ ದೇಶಕ್ಕೆ ಗೊತ್ತದ ಈ ವರ್ಷ ಮಳಿಲಿಂದ ಹೆಚ್ಚಾಗಿ ಹಾನಿ ಆಗಿದೆ ಅಂತೇಳಿ. ಅದರ ಸಲುವಾಗಿ ನಾವು ಬೇರೆ ವಿಷಯದಾಗ ಏನೂ ಇಲ್ಲ. ಈ ಸುದ್ದಿಗೋಷ್ಠಿ ಮುಖಾಂತರ ನಾನು ಜಿಲ್ಲಾಧಿಕಾರಿ ತಾಯಿಯವರಿಗೆ ನಾನು ಮನವಿ ಮಾಡ್ಕೊತೀನಿ, ರೈತರಿಗೆ ಅನ್ಯಾಯ ಆಗ್ಯದ, ರೈತರಿಗೆ ಅನ್ಯಾಯ ಆಗಬಾರ್ದು. ಇನ್ಶೂರೆನ್ಸ್ ಕಟ್ಟಿದ್ದಾರೆ, ಅವರು ಇನ್ಶೂರೆನ್ಸ್ ಕಟ್ಟಿದ್ದಾರೆ, ಆ ರೈತರಿಗೆ ಅವ್ರಿಗೆ ಇನ್ಶೂರೆನ್ಸ್ ಕಟ್ಟಿದ್ ಮುಟ್ಟಬೇಕು. ನಾವು ಪರಿಹಾರ ಕೇಳ್ತಾ ಇಲ್ಲ, ಇನ್ಶೂರೆನ್ಸ್ ಕಟ್ಟಿದ್ದಾರೆ. ನಿಮ್ಮ ವಿಶ್ವಾಸ ಮೇಲೆ, ಜಿಲ್ಲಾಡಳಿತ ವಿಶ್ವಾಸ ಮೇಲೆ ಸೋಷಿಯಲ್ ಮೀಡಿಯಾ ಮುಖಾಂತರ 2-3 ಬಾರಿ ಹೇಳಿದಕ್ಕಾಗಿ ರೈತರ ನಾವು ಎಲ್ಲ ಏನಪ್ಪಾ ಅಂದ್ರೆ ಕಟ್ಟಿವಿ. ಕಟ್ಟಿದ್ಮೇಲೆ ಈಗ ಯಾರಿಗಾರೆ ಕೇಳಿದ್ರೆ ಕೃಷಿ ಇಲಾಖೆದಾಗ ಅವ್ರು ಕೇಳಿದ್ರೆ ಹೇಳ್ತಾರೆ, ಫೋನ್ ಮಾಡಿ ಹೇಳ್ಬೇಕ್ರಿ ಇನ್ಶೂರೆನ್ಸ್, ಅದು ನಮ್ಗೆ ಗೊತ್ತಾಗ್ತದ್ರಿ. ಏನೂ ಇಲ್ಲ, ನೀವು ಹೇಳಿರೋದ್ ಕಟ್ಟಿವ್ ನಾವು. ಅವ್ರ ಇನ್ಶೂರೆನ್ಸ್ನವ್ರು ಯಾರು ನಮ್ಗೆ ಗೊತ್ತಿಲ್ಲ, ಅವ್ರ ಫೋನ್ ನಂಬರ್ ಗೊತ್ತಿಲ್ಲ, ಹೇಳೋದ್ ಗೊತ್ತಿಲ್ಲ. ನಾವು ಯಥಾರ್ಥ ಮಂದಿ, ಗಳೆ ಹೊಡೆಯವರು, ಬಿತ್ತವರು, ಪರಮಾತ್ಮ ಮಣಿ ಕೊಟ್ಟು ಬಂದ್ರೆ ಬೆಳಿತೀವಿ, ಹಾನಿ ಆದ್ರೆ ಹೋಗ್ತದ. ಹಾನಿ ಆಗಿದ ಸಂಗತಿ ಇದ್ದೋಟ್ ಸಂಸಾರ ಮಾಡಿ ನಾವು ಇನ್ಶೂರೆನ್ಸ್ ಕಟ್ಟಿವಲ್ಲ, ಅದು ಬಿಟ್ಟು ಇದನ್ನು ನಮ್ಗೆ ಹಾಳು ಮಾಡಿ ನಮ್ಮ ಮಕ್ಕಳಿಗೆ ಉಪಜೀವನಕ ಹಾಲಿಲ್ಲ, ಮೊಸರಿಲ್ಲ, ಏನೂ ಇಲ್ಲ, ನಮ್ಗೆ ಇರ್ಲಾರ್ದಂಗ್ ಮಾಡಿರಲ್ಲ. ಮುಂದ್ ಹಾನಿ ಆಗಿದ್ವು, ವಿದ್ಯುತ್ ಕಸ್ಕೊಂಡ್ ಬಿಟ್ಟಂಗ ಐತಲ್ಲ. ಈಗ ನಾ ಇನ್ಶೂರೆನ್ಸ್ ಯಾಕೆ ಬಂದಿಲ್ಲ ಅಂತೇಳಿ ಅವ್ರು ಯಾವಾಗ್ರೆ ಒಂದ್ ಕಾರ್ಯಾಲಯಕ್ಕೆ ಹೋಗಿ ಕೇಳಿದ್ರೆ ಅದು ಫೋನ್ ಮಾಡೋದಿತ್ತು ಮಳೆ ಬಂದಾಗ ಅಂತ ಹೇಳ್ತಾರ. ಅದು ನಮ್ಗೆ ಗೊತ್ತಿಲ್ಲ. ನಾವು ಕಟ್ಟಿದೆ ಜಿಲ್ಲಾಡಳಿತ ವಿಶ್ವಾಸ ಮೇಲ, ಜಿಲ್ಲಾಧಿಕಾರಿ ಮೇಡಮ್ ಅವರು ವಿಶ್ವಾಸ ಮೇಲ, ಶ್ರೀ ಸನ್ಮಾನ್ಯ ಜಂಟಿ ನಿರ್ದೇಶಕ ಸಮರ್ಪಣೆ ಸಾಹೇಬರು ಹೇಳಿದ್ರು, ಇವ್ರ ವಿಶ್ವಾಸ ಮೇಲೆ ನಾವು ಕಟ್ಟೀವಿ. ಅದರ ಸಲುವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊತೀವಿ, ರೈತರಿಗೆ ಮೋಸ ಆಗ್ಬಾರ್ದು, ರೈತರಿಗೆ ಅನ್ಯಾಯ ಆಗ್ಬಾರ್ದು, ಅವ್ರಿಗೆ ಇನ್ಶೂರೆನ್ಸ್ ಕೊಡಿಸ್ರಿ ಅಂತ ಹೇಳಿ ನಾ ಕಳ್ಕಳಿ ಒಂದು ವಿನಂತಿ ಮಾಡ್ಕೊತೀನಿ. ಒಂದ್ ವೇಳೆ ಆಗಿಲ್ಲಪ್ಪ ಅದು ನಾ ಒಬ್ಬನೇ ಬಂದು ಉಪವಾಸ ಸತ್ಯಾಗಿರ ನಿಮ್ ಕಾರ್ಯಾಲಯದಲ್ಲಿ ಕೂಡ್ತೀನಿ. ನಾವು ಸತ್ರೆ ಪರವಾಗಿಲ್ಲ, ಒಂದ್ ನ್ಯಾಯಕ್ಕಾಗಿ ನಮ್ ಜೋಹಾದ್ರೆ ಏನ್ ತಪ್ಪಾಗ್ತದ? ರೈತರ ಸಲುವಾಗಿ ನಮ್ ಜೋಹ ಕಟ್ರ ಅಂತ ಹೇಳಿ ಒಂದ್ ಹೆಸರೇ ಆಗ್ತದ. 10 ದಿವಸ ಒಳಗ ಈ ರೈತರ ಇನ್ಶೂರೆನ್ಸ್ ಕಟ್ಟಿದ ರೈತರಿಗೆ ಅವ್ರ ಇನ್ಶೂರೆನ್ಸ್ ಮುಟ್ಟಬೇಕು. ಮುಟ್ಟಿಲ್ಲ ಅಂದ್ರೆ ನಿಮ್ಮ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ನಾವು ಮದುವೆ ಬಂದು ಉಪವಾಸ ಸತ್ಯಾಗ್ರಹ ಕೂಡ್ತೀನಿ ಅಂತ ಹೇಳಿ ಇದು ನಿಮ್ಗೆ ಒಂದು ಎಚ್ಚರಿಕೆ ಕೊಟ್ಟು ಇದು ಮಾತು ಮುಗಿಸ್ತೀನಿ. ನಮಸ್ತೆ, ಧನ್ಯವಾದ.